ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರವನ್ನು ಕಳೆದುಕೊಂಡಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮನದಲ್ಲಿ ಇನ್ನೂ ಕೂಡ ಮತ್ತೊಮ್ಮೆ ಸಿಎಂ ಆಗುವಂತ ಕನಸಿದೆ. ಸಿಎಂ ಕುರ್ಚಿಯಲ್ಲಿ ಕೂರೋದೇ ಡಿಕೆ ಶಿವಕುಮಾರ್. ಮುಂದಿನ ಗುರಿ ಇಬ್ಬರು ನಾಯಕರಲ್ಲಿದೆ, ಇಬ್ಬರು ಕೂಡ ಸಿಎಂ ಆಗಬೇಕು ಅಂತ. ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿ ಕೊಡ್ತೀನಿ ಅಂತಾರೆ ಸಿದ್ದರಾಮಯ್ಯ. ಜೊತೆಗೆ ಸಿಎಂ ಆದ್ರೆ ಎಲ್ಲ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತೀನಿ ಅಂತಾರೆ ಡಿಕೆಶಿ. ಹಾಗಾದ್ರೆ ಇಬ್ಬರು ಕೂಡ ಏನ್ ಹೇಳಿದ್ರು ಬನ್ನಿ ನೋಡೋಣ. ನಾನು ಚೀಫ್ ಮಿನಿಸ್ಟರ್ ಆಗಿ ಅದ್ರ ಬಗ್ಗೆ ಆನ್ಸರ್ ಮಾಡ್ತಿದ್ದೆ. ನಿಮಗೆ ಚೀಫ್ ಮಿನಿಸ್ಟರ್ ನಾಳೆನೂ ಸಿಗ್ತಾರೆ, ನೀವು ಕೇಳಿ. ಮೊನ್ನೆನೂ ಸಿಕ್ಕಿದ್ರು ನೀವು ಕೇಳಬೇಕಾಗಿತ್ತು. ಯು ಆರ್ ನಾಟ್ ಆಸ್ಕಿಂಗ್ ದಿ ಚೀಫ್ ಮಿನಿಸ್ಟರ್, ಯು ಆರ್ ನಾಟ್ ಆಸ್ಕಿಂಗ್ ದಿ ರೈಟ್. ಈಗ ಯಡಿಯೂರಪ್ಪನವರೇ ಆಗಲೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಾನೇ ಅಸೆಂಬ್ಲಿಲಿ ನೀವೆಲ್ಲ ರೆಕಾರ್ಡ್ ನೋಡಿದ್ರು ಐ ಓನ್ಲಿ ಮೇಡ್ ಇಟ್ ವೆರಿ ಕ್ಲಿಯರ್. ಇಲ್ಲ ಮಾತಾಡಿದ್ದು ನಿಜ, ನಾನು ಇದ್ದಿದ್ದು ನಿಜ ಅಂತ ಹೇಳಿದ್ದಾರೆ. ಮಿಕ್ಕಿದ ನೀವು ಚೀಫ್ ಮಿನಿಸ್ಟರ್ ಕೇಳಬೇಕು. ನನ್ನ ಚೀಫ್ ಮಿನಿಸ್ಟರ್ ಏನಾದ್ರು ನೀವು ಮಾಡಾದ್ಮೇಲೆ ನನಗೆ ಪ್ರಶ್ನೆ ಕೇಳಿದ್ರೆ ಆಗ್ತದೆ. ಇನ್ನು ನಾನು ಭಾಳ ಟೈಮ್ ಇದೆ ಅದಕ್ಕೆಲ್ಲ, ಅರ್ಜೆಂಟಲ್ಲಿ ನಾನಿಲ್ಲ. ಈಗ ಅವ್ರು ಚೀಫ್ ಮಿನಿಸ್ಟರ್ ಅವರಿದ್ದಾರೆ, ಚೀಫ್ ಮಿನಿಸ್ಟರ್ ಕೇಳಿ. ಪಾಪ ಹೆಣ್ಮಕ್ಳಿದಾರಲ್ಲ, ನಾನು ಅಕ್ಕಿ ಕೊಟ್ಟಲ್ಲ, ಎಷ್ಟು ಜನಕ್ಕೆ ಅಕ್ಕಿ ಸಿಗ್ತದೆ ಕೈ ಹತ್ರಮ್ಮ? ಹೈಯೆಸ್ಟ್ ಕಾರ್ಡ್ ಮಾಡಿಕೊಟ್ಟರು 2 ಊಟ ಸಿಗ್ತದಲ್ವಾ? ನಾನು ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ಎಲ್ರು ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಯಾವ ಬಡವರು ಹಸು ಮಲಗಬಾರ್ದು.